ಇದು ನಮ್ಮೂರ್ ಕೆರೆಯ ರಾಜ. ಇಷ್ಟೆಲ್ಲ ಹೆಣ್ಣಿಗೆ ಇದೊಂದೇ ಗಂಡು. ಏನ್ ಹೇಳ್ತೀರಿ, ಇವತ್ತು ಒಳ್ಳೆ ಮೀನ್ ಫ್ರೈ ಮಾಡ್ಬಿಟ್ಟು ಒಂದ್ ಸ್ವಲ್ಪ ಏನಾದ್ರು ರುಚಿಗೆ ತಕ್ಕಷ್ಟು ತಗೋಬಿಟ್ರೆ ಇವತ್ತು ಬಂಬಾಟ್ ಭೋಜನ ಅಂತ ಹೇಳ್ಬೋದು. ಏನಂತೀರಾ? ಮುರ್ಗೋಡು ಇದೇನು, ಇದು ಸ್ಪೆಷಲ್ ಮೀನು ಇದೇನಂತಾರೆ? ಮುರ್ಗೋಡು ಮೀನು, ಒಳ್ಳೆ ಮೀನು. ಇದು ನೋಡ್ಬೋದು ನೀವು, ನಮ್ಮೂರ ಕೆರೆಯಲ್ಲಿ ಸಿಕ್ಕಂತ ಒಂದು ವಿಚಿತ್ರವಾದ ಮೀನು. ಇದು ಆಲ್ಮೋಸ್ಟ್ ಸಮುದ್ರದಲ್ಲಿ ಸಿಗುತ್ತೆ ಈ ತರ. ಇದಕ್ಕೆ ನಮ್ಮೂರು ಹುಡುಗರೆಲ್ಲ ಹೇಳ್ತಾರೆ ರಾಕೆಟ್ ಮೀನು ಅಂತೇಳಿ. ಯಾರ್ಯಾರು ಗೊತ್ತಿರೋರು ಕಾಮೆಂಟ್ ಮಾಡಕ್ಕೆ ಬಾಕ್ಸ್ ಮಾಡಿ. ನೋಡಿ, ರಾಕೆಟ್ ಮೀನು ಹಿಡಿದಿದ್ದಕ್ಕೆ ಫುಲ್ ಖುಷಿ ಆಗೋದೆ. ಮಗು ಒಂದು 13 ಕ್ವಿಂಟಲ್ ಸಿಗ್ಬೋದು ಫ್ರೆಂಡ್ಸ್. ಹೆಚ್ಚು ಕಡಿಮೆ 13 ಕ್ವಿಂಟಲ್ ಇರ್ಬೋದು ನಮ್ಮ ಅನಿಸಿಕೆ. ಓಯ್ ಸ್ವಲ್ಪ ಮೀನಿವಾಗ ಅಲ್ಲೇ 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 ನೋಡಿ ಫ್ರೆಂಡ್ಸ್, ಮೀನು ಎಷ್ಟು ದೊಡ್ಡ ಇದಾವೆ ನೋಡಿ ಫ್ರೆಂಡ್ಸ್. ಇಲ್ಲಿ ನಡುಗೆ ಇನ್ನೊಬ್ರು ಆಗ್ಬೇಕತ್ತಲ್ಲ ಇಲ್ಲಿ ಸಮೇತನ ಅಥವಾ ನಡ್ತಿದ್ರು. ಯಾ ನಂಬ್ಕಿರಿ ಸರಿಯಾ ಹತ್ರ ಬಂದು ಹಿಡಿಯುವ ಬಾ ಬೇಗ ಬಾ. Hey!
ಮೀನು ಮೀನು ಪೂರಾ ಮೀನು ಎಂತ ಅಂತಾರದು ನೀರಾಗಲ್ಲ ಎಲ್ಲದು ಆಚೆ ಕಡೆ ಹೋಗ್ಲೇನಾ ಇದೇ ಲಾಸ್ಟ್ ನಮ್ಮ ಕುಕ್ಕಡಿ ಸ್ನೇಹಿತರಾದ ಪ್ರಮೋದ್ ಅವರು ಭಾರಿ ಕಾತುರ ಇದೆ ಇವಾಗ ಮೀನು ಎಷ್ಟು ಬರುತ್ತೆ ಅಂತೇಳಿ ಸೆಕೆಂಡ್ ಪಾರ್ಟಿ ಇನ್ನೊಬ್ರು ಯಾರು ಬರ್ಬೇಕಿಲ್ಲ ಇದು ಒಂದು ರೌಂಡ್ ಹೇಳಿದ್ರೆ ಭಾರಿನಾ ಹಾ ಇನ್ನೊಂದು ಹೇಳಿದ್ರೆ ಭಾರಿ ಮಜಾ ಬರುತ್ತಿಲ್ಲ ಒಂದೊಂದು ಕೆಜಿ ಜಬ್ಬ ಬಿಡಿಬೇಕಂತೆ ನೋಡಿಲ್ಲ ಫುಲ್ಲು ಅರ್ಲು ಒಳಗೆ ಹೋದ್ರೆ ಕಷ್ಟ ಅಷ್ಟೇ ಸ್ಪೀಕರ್ ಆಯ್ತು ಒಂದಿದ್ರಾಗ ಸೌಂಡ್ ಕೇಳಲ್ಲ ಆಮೇಲೆ ಜಬ್ಬ ಬಿಡ ಎಲ್ಲಿ ಹೋಗಂತ ಎಲ್ಲಲ್ಲ ಎಲ್ಲ ಜಬ್ಬು ಸಣ್ಣ ಎಂತ ದೊಡ್ಡದಲ್ಲ ಹೋಗ ಹಿಡ್ಕೊಳ್ಳ ಸಾಕು ಬಾ ಸಣ್ಣ ಭಾರಿ ಮೀನು ಹಿಡಿತೀವಲ್ಲ ಸಣ್ಣ ನೋಡಿ ಭಾರಿ ಕಷ್ಟ ಬಿದ್ದು ಮೀನು ಹಿಡಿತಾವೆ ಬಲಿ ಹಿಡಿಯಕ್ ಆಗ್ತಾ ಇಲ್ಲ ಆದ್ರೂ ಮೀನೇ ಸಿಗೋಲ್ವ ನೋಡು ಮೀನು ನೀರೊಳಗೆ ಅದು ನೀರು ಕ್ಲೀನ್ ಆಗಿರ್ಬೇಕು ನೀರು ಕಾಣಲ್ಲ ಹನಿ ನೀರವ್ರೆ ಮೀನು ಹಿಡಿಯಕ್ ಬರಲ್ಲ ನಾವ್ ಹಿಡಿಬೇಕನ್ನ ಈಗ ಅಂದ್ರೆ ಏನೋ ಕೆಜಿ ಲೆಕ್ಕಲ್ಲ ಹೆಂಗ ಎಷ್ಟು ಮೂಟೆ ಸಿಕ್ಕಿರ್ಬೋದು ಒಂದು 10-15 ಕೋಟಿ ಆಗಿದೆ ಈಗ ನಮ್ಮೂರಲ್ಲ ಮೀನು ಅಂತಿದೆ ನೀವು ಬಾಳ ಅಂತಿದ್ದೀರಾ ಇವತ್ತು ಅಲ್ಲಿ ಎಷ್ಟು ಏನ್ ಹೇಳ್ತೀರಿ ಇವತ್ತು ಒಳ್ಳೆ ಮೀನ್ ಫ್ರೈ ಮಾಡ್ಬಿಟ್ಟು ಒಂದ್ ಸ್ವಲ್ಪ ಏನಾದ್ರು ರುಚಿಗೆ ತಕ್ಕಷ್ಟು ತಗೋಬಿಟ್ರೆ ಇವತ್ತು ಬಂಬಾಟ್ ಭೋಜನ ಅಂತ ಹೇಳ್ಬೋದು ಏನಂತೀರಾ ಮುರ್ಗೋಡು ಇದೇನು ಇದು ಸ್ಪೆಷಲ್ ಮೀನು ಇದೆ ಅಂತಾರೆ ಮುರ್ಗೋಡು ಮೀನು ಒಳ್ಳೆ ಮೀನು ನೋಡಿ ರಾಕೆಟ್ ಮೀನು ರಾಕೆಟ್ ಹೆಂಗೆ ಕೆಜಿ ಗಟ್ಟಲೆ ಬಿದ್ದು ಎಲ್ಲ ಹಾಕ್ಬೇರೆ ಮೇಲೆ ಹಾಕ್ತಾರಲ್ಲ ನಮ್ಮೂರು ಕೆರೆಗೆ ಪೂರ್ತಿ
ಮಾತಾಡ್ತಾ ಉಂಟು, 2 ಮಾತುಗಳನ್ನ ಆಡ್ಬೇಕು. ನಮ್ಮ ಶ್ರೀ ಮಾನ್ಯ ಯಲೋಟ ಗ್ರಾಮದವರು ಕೆರೆ ಬೇಟೆ ಮಾಡಿದ್ದಾರೆ. ಇವತ್ತು ಮುಕ್ಳೇರಿ ಮೀನು ಎಲ್ಲ ಮೀನ್ ಸಾರು ಖಾರ ಹರ್ಕನಕ್ ಮನೆ ಮಾಡ್ಬೇಕು. ಹಾಗೆ ಬೆಂಕಿಲತ್ತ ಅವ್ರನ್ನ ಕರೆಸಿದಂತ ಇದು ನೋಡ್ಬೋದು ನೀವು, ನಮ್ಮೂರ ಕೆರೆಯಲ್ಲಿ ಸಿಕ್ಕಂತ ಒಂದು ವಿಚಿತ್ರವಾದ ಮೀನು. ಇದು ಆಲ್ಮೋಸ್ಟ್ ಸಮುದ್ರದಲ್ಲಿ ಸಿಗುತ್ತೆ ಈ ತರ. ಇದಕ್ಕೆ ನಮ್ಮೂರು ಹುಡುಗರೆಲ್ಲ ಹೇಳ್ತಾರೆ ರಾಕೆಟ್ ಮೀನು ಅಂತೇಳಿ. ಯಾರ್ಯಾರು ಗೊತ್ತಿರೋರು ಕಾಮೆಂಟ್ ಬಾಕ್ಸ್ ಮಾಡಿ ನೋಡಿ. ರಾಕೆಟ್ ಮೀನು ಹಿಡಿದಿದ್ದಕ್ಕೆ ಫುಲ್ ಖುಷಿ ಆಗೋನೆ, ಮುಗುಳ್ನಾಗ್ತಾವನೆ. ಯಾಕಂತ ಹೇಳಿದ್ರೆ 1 ರಿಂದ 1.5 kg ಮೀನು ಹಿಡಿದ ನೀವು ನೋಡ್ಬೋದು. ಯಾವ ತರ ಇದೆ ಇದು ರಾಕೆಟ್ ಅಂದ್ರೆ ಇದು 7 ಮಿಂಡ್ರಿ ಹುಟ್ಟಿದ್ದು ನೋಡ್ರಿ. ಅವಳಿ ಜೋಳಿ ನಿಮಗೆ ಮಾತ್ರ ಸಿಕ್ಕತ್ತಾ? ಇದು ಯಾವ್ದು ಗಂಡೆ ಯಾವ್ದು ಹೆಣ್ಣೆ ಯಾವ್ದು ಇದರಲ್ಲಿ? ಇದ್ರಲ್ಲಿ ಹೆಂಗ್ ಕಂಡು ಹಿಡಿದಿರಾ ಗಂಡೆ ಹೆಣ್ಣು ಅಂತ? ಮೀನಲ್ಲಿ ಹೆಂಗ್ ಕಂಡು ಹಿಡಿಯೋದು? ಹೆಣ್ಣಿದು ತೂತ್ ನೋಡೇ ಕಂಡು ಹಿಡಿಯೋದು. ನೀವು ಮಾರಿದ್ರ ಅವರ ನೀವು ನಿಜವಾಗ್ಲೂ ರಾಕೆಟ್ ಮೀನು? ರಾಕೆಟ್ ಅಂದ್ರೆ ಯಾವ ತರ ರಾಕೆಟ್ ಅಂತ ಹೇಳೋದಕ್ಕೇನು? ರಾಕೆಟ್ ಅಂದ್ರೆ ಇದು ಬಯಸಿ ಮೇಲೆ ಇದು ಸಮುದ್ರದ ಕಡೆ ಇರುತ್ತೆ. ನೀವು ನೋಡ್ಬೋದು ವಿಚಿತ್ರವಾಗಿದೆ ಇದು ಮೀನು. ಇದು ಇಲ್ಲ, ಇದು ಆ ಥರ ಹೇಳಕ್ಕಾಗಲ್ಲ. ಇದು ಲಾಸ್ಟ್ ಟೈಮ್ ಮಳೆ ಜಾಸ್ತಿ ಆಗೋದ್ರಿಂದ ಮ್ಯಾಲಿಂದ ಅಲ್ಲೋ ಸಮುದ್ರಕ್ಕೆ ಹತ್ತಿದೆ. ಇದು ರಾಕೆಟ್ ಮೀನ್. ಇದು ತಿಂತೀರಾ ಇದನ್ನ? ಆಲ್ಮೋಸ್ಟ್ ಇದ್ರ ಸೈಡ್ ತಿಂತಾರ ಅನ್ಸುತ್ತೆ. ಸಮುದ್ರ ಅಲ್ಲ, ಕಾಸರಗೋಡು. ಹೋದ ವರ್ಷ ಭಾಳ ಆಯ್ತಾ? ಈ ಕಡೆ ಕೊಡಲ್ಲ ನೋಡ. ನೀನ್ ಯಾವ ತಗೊಂಡು ಈ ಕಡೆ ಕೊಡಲ್ಲ ಅಂತ ಹೇಳಿ ನಿಮಗೆ ಅಲ್ಲಿ ಸಿಕ್ಕತ್ತೀರಿ. ಇಲ್ಲ ಇಲ್ಲ ಕೊಡ ಮರಿ ಆಯ್ತು ಸಾಕು. ಎಷ್ಟು ಕೆಜಿ ಇದಿರ್ಬೋದು? ನಾವು ಏನು ಕೊಡ್ತೇವೆ ಕೊಡಲಿ. ಯಾವ ಮರಿ ಹತ್ರ ಬಿಡಿ. ದುಡ್ಡಿ ಮಾಡಲೇ ನೋಡ್ಬೋದು ರಾಕೆಟ್ ಮೀನು. ಅಲ್ಲಿ ದುಡ್ಡು ಕೊಡ್ತಗತ್ತಾರೆ. ಇಲ್ಲಿ ನೋಡಿ ಹೆಂಗ್ ಹೊಡೆದು ಸಾಯ್ತಾ ಇದಾರೆ. 500 ರೂಪಾಯಿ ಒಂದು ಅಕ್ವೇರಿಯಂ ಬಿಡೋದಿದು. ಎಲ್ಲ ಕೊಂದಿಲ್ಲ ಒಂದು ಅವ್ನು ತಗೊಳಕ ಬಿಡ್ನಲ್ಲ. 1 kg ಬದಿಗೈತೆ ಇದು. 1 kg ಇರ್ಬೋದು. ಅಣ್ಣ ತಮ್ಮ ದೋಸ್ ಅಣ್ಣ ತಮ್ಮನ ಹೇಳ್ಬಿಟ್ಟಿ ಹೇಗಿದೆ? ಚೆನ್ನಾಗಿದ್ಯಾ? 1 kg ಇರ್ಬೋದಾ? ಒಬ್ಬೊಬ್ರಿಗೆ ಮಿನಿಮಮ್ ಅಂದ್ರೆ ಒಂದು 5 ರಿಂದ 10 kg ಆಗ್ಬೋದಾ ಒಬ್ಬನಿಗೆ? ಭಾಳ ವರ್ಷ ಆಯ್ತಾ? 1 ವರ್ಷದಿಂದ ಎಷ್ಟು ವರ್ಷ ಆಯ್ತು ನೀವು ಕೆರೆಯಲ್ಲಿ ಬಿಟ್ಟು ಮೀನ? ಭಾಳ ವರ್ಷ ಆತ್ರಿ. 1 ವರ್ಷ ಆಗಿಲ್ಲ ರೀ. ನಮ್ಮೂರ್ ಕೆರೆಯಲ್ಲಿ ನೋಡಿ ಹೆಂಗಿದೆ ಮೀನು. ಬಂದು ಎಲ್ಲ ಸಾಯಂಕಾಲ ಊಟಕ್ಕೆ ಒಳ್ಳೆ ಮೀನ್ ಸಾರು ಮಾಡ್ತೇವೆ. 9 ತಿಂಗಳು ಗರ್ಭಿಣಿ ಮೀನ ಕೊಡಿ ತೂಕ ಮಾಡ್ತಾ ಇದ್ದಾರೆ ನಮ್ಮೂರ ಯುವ ಪ್ರತಿಭೆ. ಸರಿ 25 ದೊಡ್ಡದೊಂದು ಎಲ್ಲ ಅದು. ಇದು ನಮ್ಮೂರ್ ಕೆರೆಯ ರಾಜ. ಇಷ್ಟೆಲ್ಲ ಹೆಣ್ಣಿಗೆ ಒಂದೇ ಗಂಡು. ಯಾರಿಗೊಂದು ಗಂಡ ಹೆಣ್ಣ ಗೊತ್ತಿಲ್ಲ.